ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರು ಮತ್ತು ಪರಿಶಿಷ್ಟ ಜಾತಿ ನಿವೃತ್ತ ನೌಕರರ ಸಂಘ ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾಧಿಕಾರಿ ನಾಗರಾಜ್ ಅವರು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಅಂಬೇಡ್ಕರ್ ಅವರ ಬದುಕು ಎಲ್ಲರಿಗೂ ಸ್ಫೂರ್ತಿ, ಸಮಾನತೆ ಮತ್ತು ಪ್ರಗತಿಯ ಕನಸು ಕಂಡ ಮೇರು ನಾಯಕರಾದ ಅವರು ನಮ್ಮೆಲ್ಲರ ಹೆಮ್ಮೆಯಾಗಿದ್ದಾರೆ. ಅಂಬೇಡ್ಕರ್ ಅವರ ಚಿಂತನೆಗಳು ಸರ್ವಕಾಲಕ್ಕೂ ಸ್ಫೂರ್ತಿಯಾಗಿದೆ. ಅಸಮಾನತೆಯಿಂದ ಕೂಡಿದ ಸಮಾಜಕ್ಕೆ ಸಂವಿಧಾನದ ಮೂಲಕ ಸಮಾನತೆಯ ಸ್ಪರ್ಶ ನೀಡಿದ ಮಹಾಚೇತನ ಎಂದರು. ಕೋಟ್ಯಂತರ ಸಾಧನೆಗಳನ್ನು ಒಂದು ಪುಟದಲ್ಲಿ ನಾವು ಹಿಡಿದಿಡಕ್ಕಾಗೋದಿಲ್ಲ. ಹಾಗಾಗಿ ಆ ಮೆಸೇಜು ಈ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣ ಅನಿಸುತ್ತೆ. ಹಾಗಾಗಿ ಅದು ನನ್ನ ಸಲಹೆ. ಇದನ್ನು ನಾನು ಶಿವಶಂಕರ್ ಸಾಹೇಬರು ಕಾರ್ಯಕ್ರಮಗಳೆಲ್ಲ ಆದಾಗೂ ಹೇಳ್ತಾ ಇದ್ದೆ, ಯಾಕಂದರೆ ನಾವೆಲ್ಲ ನೌಕರರು ಸರ್. ಆ ಮೆಸೇಜ್ ಮಾತ್ರ ನಾವು ಟೈಪ್ ಮಾಡಿಸ್ಬೇಕಂತ ಹೇಳಿದ್ದೀನಿ ಸರ್. ನೆನಪಿದ್ರೆ ನೀವು ನೆನಪಿಸ್ಕೊಳ್ಳಿ ಸರ್. ಓಕೆ. ಸೊ ನಮ್ಮ ಜವಾಬ್ದಾರಿನ ಅದು ಸ್ವಲ್ಪ ಮಟ್ಟಿಗೆ ನೆನಪಿಸಿದಾಗೆ ಇರುತ್ತೆ. ಯಾರಾದರೂ ಒಬ್ಬ ಉತ್ತಮ ನಟನಿಗೆ ಅಂಬೇಡ್ಕರ್ ಪಾತ್ರವನ್ನು ಕೊಟ್ಟು, ರತ್ತು ಪಾತ್ರವನ್ನು ಕೊಟ್ಟರೆ, ಆ ಸನ್ನಿವೇಶವನ್ನೇನಾದರೂ ನಾವು ಉತ್ತಮ ಮಾನಸಿಕ ದೂರ, ಉತ್ತಮ ಸೃಜನಶೀಲತೆಯಿಂದ ನೋಡಿ ಆಸ್ವಾದಿಸಿದರೆ ಬಹುಶಃ ನೋವಿನ ಅನುಭವ ಹೇಗಿರುತ್ತೆ ಅಂತಂದ್ಬಿಟ್ಟು ನಮಗೆ ಅರ್ಥ ಆಗುತ್ತೆ. ಹೇಗೆ ಏನು ನೋವು ಅಂದರೆ ಸಹಜವಾಗಿ ಏನು ಸರ್ ದಿನ ನಾವು ನೋವು ನೋಡ್ತಾ ಇರ್ತೀರಂತ. ಆದರೆ ಆ ನೋವು ಇದೆಯಲ್ಲ, ಒಂದು ಸಮುದಾಯದ ಪರವಾಗಿ, ಒಂದು ವರ್ಗದ ಪರವಾಗಿ, ಶೋಷಿತ ವರ್ಗದ ಪರವಾಗಿ ಹಲವು ವರ್ಷಗಳ ಹೋರಾಟದ ನಂತರ ಒಂದು ಫಲ ಸಿಗುತ್ತೆ. ಸ್ವಲ್ಪ ಮಟ್ಟಿಗೆ ಸಾಧನೆ ಫಲ ಸಿಗುತ್ತೆ. ಆ ಫಲ ಪಡೆದವರ ಒಂದು ನಡವಳಿಕೆ ಹೇಗಿರುತ್ತೆ ಅನ್ನೋ ನೋವು, ಯಾವ ಉದ್ದೇಶಕ್ಕೆ ನಾವು ಹೋರಾಟ ಮಾಡಿದ್ವೋ ಆ ಹೋರಾಟ ಫಲ ಕೊಟ್ಟಾಗ ಅದರ ವೈಫಲ್ಯತೆಯನ್ನು ಎತ್ತಿ ತೋರಿಸುವಂಥ ಒಂದು ನೋವು ಆ ಒಂದು ಮಾತುಗಳಲ್ಲಿರುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪರಿಶಿಷ್ಟ ಜಾತಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ಜವರಪ್ಪ ಅವರು, ಅಂಬೇಡ್ಕರ್ ಅವರು ಕೇವಲ ಶೋಷಿತ ಸಮುದಾಯಗಳ ಪರವಾಗಷ್ಟೇ ಹೋರಾಡಲಿಲ್ಲ. ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಸೇರಿದಂತೆ ಈ ದೇಶದಲ್ಲಿ ಯಾರೆಲ್ಲ ಶೋಷಣೆಗೆ ಒಳಗಾಗಿದ್ದಾರೋ ಅವರೆಲ್ಲರ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಹೋರಾಡಿದರು. ಇಂತಹ ಮಹಾನ್ ವ್ಯಕ್ತಿಯನ್ನು ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ. ಅವರು ಇಡೀ ದೇಶದ ಹೆಮ್ಮೆ ಎಂದರು. ಭಾರತದ ಸಂವಿಧಾನ ಶಿಲ್ಪಿ, ಸಾಮಾಜಿಕ ಸಮಾನತೆ ಮತ್ತು ದಲಿತರ ಹಕ್ಕುಗಳಿಗಾಗಿ ಹೋರಾಡಿದ ಮಹಾನ್ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಇಂದು ಆಚರಿಸಿದ್ದೇವೆ. ಅದೇ ರೀತಿಯಾಗಿ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಇದರ ಮೂಲಕ ಸಮಾಜದಲ್ಲಿ ಸಮಾನತೆ ತರಲು ಶ್ರಮಿಸಿದಂಥ ಮತ್ತು ಅವರ ತತ್ವಗಳು, ಸಂವಿಧಾನದ ಮಹತ್ವ ಮತ್ತು ಶೋಷಣೆ ವಿರುದ್ಧ ಧ್ವನಿ ಎತ್ತುವುದರ ಮೂಲಕ ಪಂಚಾಯತ್ ರಾಜ್ ಇಲಾಖೆ ನಿವೃತ್ತ ಉಪ ಕಾರ್ಯದರ್ಶಿ ಪ್ರೇಮ್ಕುಮಾರ್ ಅವರು ಮಾತನಾಡಿ, ಆಧುನಿಕ ಭಾರತದ ನಿರ್ಮಾಣದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಸಮಾಜದ ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಅವರ ತತ್ವಗಳು ದಿಕ್ಕು ತೋರಿಸುತ್ತಿದ್ದು, ಅವುಗಳನ್ನು ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಅಗತ್ಯ ಎಂದರು. ಅಂಬಾಡವೇಕರ್ ಅಂತ ಇದ್ದಂಥ ಹೆಸರನ್ನ ಮಹಾದೇವ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ ಅಂತ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದಿನ ಕಾಲಕ್ಕೆ PhD ಮಾಡಿದಂಥ ಮೊದಲ ಭಾರತೀಯ. 32 ಡಿಗ್ರಿಗಳನ್ನ ತೊಗೊಂಡಿದ್ದಂಥವ್ರು, 64 ವಿಷಯಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದಂಥವ್ರು, ಸುಮಾರು 9 ಭಾಷೆಗಳನ್ನ ಮಾತಾಡ್ತಾ ಇದ್ದವರು. 2004ರಲ್ಲಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಒಂದು ಸಮೀಕ್ಷೆ ಆಗುತ್ತೆ. ಅತಿ ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ತೊಡಗಿಸ್ಕೊಂಡಂಥ ಸಮಯ ಎಷ್ಟು ಅಂತೇಳಿ ಒಂದು ಅಧ್ಯಯನ ಮಾಡಿದಾಗ ಅಲ್ಲಿಯ ಟೆಕ್ಸ್ಟ್ ಬುಕ್ ಆಗಿ ಇಟ್ಕೊಂಡಿದ್ದಾರೆ ಕೊಲಂಬಿಯಾ ಯೂನಿವರ್ಸಿಟಿಯವರು. ನಮ್ಮಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಎಷ್ಟು ಕೃತಿಗಳನ್ನ ನಮ್ಮ ಪಠ್ಯ ಪುಸ್ತಕದಲ್ಲಿ ಅಳವಡಿಸಿದ್ದಾರೆ ಅಂತೇಳಿ ಆತ್ಮಾವಲೋಕನ ಮಾಡುವಂಥ ಸಂದರ್ಭ ಇದೆ. ಲಾ ಓದುವಂಥವ್ರಿಗೆ ಸಂವಿಧಾನದ ಒಂದು ಸಬ್ಜೆಕ್ಟನ್ನು ಬಿಟ್ಟರೆ ಬಹುಶಃ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥ ಸುಮಾರು 23 ಸಂಪುಟಗಳು, 26,000ಕ್ಕೂ ಹೆಚ್ಚು ಬರೆದಿರ್ತಕ್ಕಂಥ ಆ ಒಂದು ಸಂಪುಟಗಳನ್ನ ಎಲ್ಲೂ ಕೂಡ ನಾವು ಬೇರೆ
ಟೆಕ್ಸ್ಟ್ ಬುಕ್ಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ನಿಮಗೆ ಗೊತ್ತಿದೆ. ಎಸ್ಸಿ ಎಸ್ಟಿ ಸರ್ಕಾರಿ ನೌಕರರ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಶಿವಶಂಕರ್ ಅವರು ಮಾತನಾಡಿ, ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವದ ಮೌಲ್ಯಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಮಹಿಳಾ ಹಕ್ಕುಗಳ ಸ್ಥಾಪನೆಗೂ ಅವರ ಕೊಡುಗೆ ಮಹತ್ವದ್ದಾಗಿದೆ. ಅವರ ಆಶಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಬಹುಶಃ ಈ ಸಾರ್ಥಕಕ್ಕೆ ನಾನು ಈ ಕರ್ನಾಟಕದಲ್ಲಿ ದಲಿತ ಚಳುವಳಿಯನ್ನು ಹುಟ್ಟಾಕ್ತಂಥ ಬಿ ಕೃಷ್ಣಪ್ಪನವ್ರನ್ನ, ಸಿದ್ಲಿಂಗಯ್ಯನವ್ರನ್ನ, ದೇವನೂರು ಮಹಾದೇವ್ರನ್ನ, ಗಂಗಣ್ಣವ್ರನ್ನೂ ನೆನೆಸ್ಕೊಳ್ತೀನಿ. ಯಾಕೆಂದ್ರೆ ಹೋರಾಟದ ಕಿಚ್ಚಿನ ಬೀಜವನ್ನು ಹಚ್ಚಿದಂಥವ್ರು ಇವರೆಲ್ಲ. ಬಹುಶಃ ಅವರೆಲ್ಲ ಹಚ್ಚದೇ ಇದ್ದಿದ್ರೆ ಅಂಬೇಡ್ಕರು ನಮ್ಮೂರಿಗೆ ಬರ್ತಿರ್ಲಿಲ್ಲ, ಅಂಬೇಡ್ಕರ್ ಜಯಂತಿನೂ ನಾವು ಮಾಡ್ತಿರ್ಲಿಲ್ಲ. 1999 ಅಂಬೇಡ್ಕರ್ ಅಷ್ಟೊಂದು ಪರಿಚಯ ಏನಿರಲಿಲ್ಲ. ಯಾರೋ ದೂರನವರು ಅನ್ಕೋಬಿಟ್ಟಿದ್ರು, ಯಾರೋ ಕೆಲವರು, ಯಾರೋ ದೇಜಗವಂತರು ಇಂಥವ್ರು ಅಂಬೇಡ್ಕರ್ ಬಗ್ಗೆ. ಆದ್ರೆ ಇವತ್ತು ನಮ್ಮನೆ ಆ ಮಗು ಮಾತಾಡ್ತಲ್ಲ, ಆ ಮಗು ಒಳಗಡೆ ಎದ್ದುಬಿಡ್ತು ಅಂಬೇಡ್ಕರ್. ಮಗು ಒಳಗಡೆ ಎದ್ದುಳ್ತದು. ಮತ್ತು ಆ ಮಗು ತಾಯಿ ಒಳಗೆ ರಮಾಬಾಯಿ ಇದ್ರು. ಆ ತಾಯಿಗೂ ಅವ್ರ ಅಮ್ಮನಿಗೂ ಏನೋ ನೋವಾಗಿ, ಅವ್ರ ಅಪ್ಪನಿಗೂ ನೋವಾಗಿ ಇವತ್ತು ಅದನ್ನ ಬೆಳೆಸಿದ್ದಾರೆ. ತುಂಬ ಖುಷಿ ಆಯ್ತು, ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಸರ್ಕಾರಿ ನೌಕರರು ಮತ್ತು ಪರಿಶಿಷ್ಟ ಜಾತಿ ನಿವೃತ್ತ ನೌಕರರ ಸಂಘದ ಪದಾಧಿಕಾರಿಗಳು, ಕಾರ್ಯಕರ್ತರು, ಸಮಾಜದ ಬಾಂಧವರು ಉಪಸ್ಥಿತರಿದ್ದರು.